ಇಡೀ ಲೋಕವನ್ನು ಸೃಷ್ಟಿಸಿದ ದೇವರು ತನ್ನ ಹೆಸರನ್ನು ಲೋಕದೆಲ್ಲೆಡೆ ಪ್ರಚುರಪಡಿಸಲು ತಮಗೆಂದು ಪರಿಶುದ್ಧ ಜನರನ್ನು, ಪರಿಶುದ್ಧ ವ್ಯಕ್ತಿಗಳನ್ನು, ತನ್ನ ಹೃದಯಕ್ಕೆ ತಕ್ಕ ದೇವ ಮನುಷ್ಯರನ್ನು ಏರ್ಪಡಿಸಿ ತಮ್ಮ ರಾಜ್ಯದ ಸುವಾರ್ತೆ ಯೋಜನೆಯನ್ನು ನೆರವೇರಿಸುತ್ತಿದ್ದಾರೆ. ಆತನೊಬ್ಬನೇ ಕರ್ತನು ಎಂಬ ಸುವಾರ್ತೆಯನ್ನು ಲೋಕದೆಲ್ಲೆಡೆ ಕೊಂಡೊಯ್ಯುವ ಕೆಲಸದಲ್ಲಿ ಕಾಲಕಾಲವಾಗಿ ತಮಗೆ ಇಷ್ಟವಾದವರನ್ನು ಅಭಿಷೇಕಿಸಿ ವರಗಳಿಂದ ತುಂಬಿಸಿ ಅವರನ್ನು ದೇಶಗಳಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತಿದ್ದಾರೆ. ದೇವರ ಚಿತ್ತದಂತೆ ಈ ಶತಮಾನದಲ್ಲಿ ಒಂದು ಕುಗ್ರಾಮದಿಂದ ಲೋಕದ ಕಟ್ಟಕಡೆಯವರೆಗೂ ದೇವರು ಏರ್ಪಡಿಸಿದ ಸೇವೆಯೇ ಏಸು ಬಿಡಿಸುತ್ತಾನೆ ಸೇವೆಗಳು. ಪ್ರೀತಿಯ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳು. ಅಕ್ಟೋಬರ್ 2 ಯೇಸು ಬಿಡಿಸುತ್ತಾನೆ ಸೇವೆಯ ಬಹುಮುಖ್ಯವಾದ ದಿನ. 46 ವರ್ಷಗಳ ಹಿಂದೆ ಈ ಸೇವೆಯನ್ನು ಆರಂಭಿಸಿದಂಥ ದಿನ. ನಾವು ಅನೇಕ ಸೇವೆಗಳನ್ನು ಕುರಿತು ನೋಡಿದೆವಲ್ಲವ. ಈಗ ಇನ್ನೂ ಕೆಲವು ಸೇವೆಗಳನ್ನು ಕುರಿತು ನೋಡೋಣ. ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಎಂದು ದೇವರು ವಾಗ್ದಾನ ಮಾಡಿದಂತೆ ಯೇಸು ಬಿಡಿಸುತ್ತಾನೆ ಯೌವನಸ್ಥರ ಸೇವೆಯ ಮೂಲಕ ಉಜ್ಜೀವನ ಕಟಾಕ್ಷಿಸಿದ್ದಾರೆ. ಈಗ ಯೇಸು ಬಿಡಿಸುತ್ತಾನೆ ಯೌವನಸ್ಥರ ಸೇವೆಗಳನ್ನು ನೋಡೋಣವಾ? ಯೌವನಸ್ಥರ ಸೇವೆ. ಯೌವನಸ್ಥರು ಯೇಸುವಿಗಾಗಿ ಹೇಳುವಂತೆ ಕರ್ತನಾದ ದೇವರು ನಮ್ಮ ಸಹೋದರ ಮೋಹನ್ ಸಿ ಲಾಜರಸ್ ಅವರಿಗೆ ಕೊಟ್ಟ ದರ್ಶನದಂತೆ 1985ನೇ ವರ್ಷ ಯೇಸು ಬಿಡಿಸುತ್ತಾನೆ ಯೌವನಸ್ಥರ ಸೇವೆಯು ಯೌವನಸ್ಥರ ಉಜ್ಜೀವನ ಶಿಬಿರದೊಂದಿಗೆ ಆರಂಭವಾಯಿತು. ಈ ಯೌವನಸ್ಥರ ಸೇವೆಯು ಜೀವಿತದಲ್ಲಿ ಅರ್ಥವಿಲ್ಲದೆ ಗೊಂದಲದಲ್ಲಿ ಬಾಳುವಂತ ಯೌವನಸ್ಥರಿಗಾಗಿ ಪ್ರಾರ್ಥಿಸುವುದರೊಂದಿಗೆ ಅವರನ್ನು ಕ್ರಿಸ್ತನಲ್ಲಿ ಮುನ್ನಡೆಸಿ ಯೇಸುವಿನ ಸೇನೆಯಾಗಿ ಮಾರ್ಪಡಿಸುವ ದರ್ಶನದೊಟ್ಟಿಗೆ ಕಾರ್ಯನಿರ್ವಹಿಸುತ್ತಿದೆ. ಇದರ ಅಡಿಪಾಯದಲ್ಲಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಅಚೀವರ್ಸ್ ಕೂಟ, ಮೌಂಟ್ ಸೈನೈ ಕೂಟ, ಪ್ರತಿ ತಿಂಗಳು ನಡೆಯುವ ಇಗ್ನೈಟರ್ಸ್ ಕೂಟ, ಯೌವನಸ್ಥರ ಲೋಕ ದೂರದರ್ಶನ ಕಾರ್ಯಕ್ರಮ, ತಮಿಳು, ಆಂಗ್ಲ, ಹಿಂದಿ ಭಾಷೆಗಳಲ್ಲಿ ಪ್ರತಿ ತಿಂಗಳು ಪ್ರಕಟವಾಗುವ ಯೌವನಸ್ಥರ ಲೋಕ ಎಂಬ ಪತ್ರಿಕೆ, ಉಜ್ಜೀವನದ ಬೆಂಕಿಯನ್ನು ಹರಡ ಮಾಡಲು ಇಂಡಿಯಾದ ಅನೇಕ ರಾಜ್ಯಗಳಲ್ಲಿರುವ ಯೌವನಸ್ಥರನ್ನು ಎಬ್ಬಿಸುವಂತೆ ರಿವೈವಲ್ ಇಗ್ನೈಟರ್ಸ್ ಕೂಟಗಳ ಮೂಲಕ ಅನೇಕ ಸಾವಿರಾರು ಯೌವನಸ್ಥರು ಸೇನೆಯಾಗಿ ಎದ್ದಿದ್ದಾರೆ. ಲಕ್ಷಗಟ್ಟಲೆ ಜನರಿಗೆ ಸುವಾರ್ತೆಯನ್ನು ಸಾರಲು ದೇವರು ಈ ಯೌವನಸ್ಥರ ಸೇವೆಯನ್ನು ಉಪಯೋಗಿಸುತ್ತಿದ್ದಾರೆ. ನಾನು ಕ್ರಿಶ್ಚಿಯನ್ ಫ್ಯಾಮಿಲಿ ಹುಡುಗಿನೇ, ಆದರೆ ನನಗೂ ಏಸಪ್ಪಗೆ ತುಂಬ ದೂರವಾಗಿತ್ತು. ನಾನು ಫುಲ್ಲಾಗಿ ವರ್ಲ್ಡ್ಲಿ ಲೈಫಲ್ಲೇ ಇದ್ದೆ. ನಾನು ಬೆಳಗ್ಗೆ ಎದ್ದರೆ ಒಂದು 5 ನಿಮಿಷ ಪ್ರೇಯರ್ ಮಾಡ್ತಿದ್ದೆ. ನನಗೆ ಪ್ರೇಯರೇ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಮಾತ್ರ ಅಲ್ಲ, ನಮ್ಮ ಅಕ್ಕನೂ ಹಂಗೆ ಇದ್ದರು. ಫುಲ್ಲಾಗಿ ವರ್ಲ್ಡ್ಲಿ ಲೈಫೇ, ಪ್ರೇಯರೆಲ್ಲ ಮಾಡ್ತಾ ಇರಲಿಲ್ಲ. ಬೆಳಗ್ಗೆ ಎದ್ರೂ 6 ಗಂಟೆ 7 ಗಂಟೆಗೆ ಎದ್ದೊಳ್ತಿದ್ದೆ. ಹಂಗೆ ಎದ್ದಾಗ ನಾನು ಒಂದು 5 ನಿಮಿಷ ಇಲ್ಲ ಅಂದರೆ 10 ನಿಮಿಷ ಅಂದರೆ ನಾನು ಜಾಸ್ತಿ ಮಾಡೋದು. ನಾನು ಇನ್ಸ್ಟಾಗೆ ತುಂಬ ಅಡಿಕ್ಟ್ ಆಗಿದ್ದೆ. ಇನ್ಸ್ಟಾ ನೋಡೋಕ್ಕೆ ಶುರು ಮಾಡಿದ್ರೆ ಎಷ್ಟೊತ್ತೋಗುತ್ತೆ ನನಗೆ ಗೊತ್ತಾಗಲ್ಲ. ಅದನ್ನು ಬಿಟ್ಟು ಹೊರಗೆ ಬರಬೇಕಂತ ನನ್ನ ಮನಸ್ಸು ಎಷ್ಟೇ ಹೇಳಿದ್ರು ನಾನು ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೆ. ಇಲ್ಲ ಇದು ಎಲ್ಲರೂ ಉಪಯೋಗ ಮಾಡ್ತಾರೆ, ಕರೆಕ್ಟಾಗೇ ಇರುತ್ತೆ ಅಂತ. ಬೆಳಗ್ಗೆ ಒಂದು 10 ನಿಮಿಷ ಮಲ್ಗಕ್ಕೆ ಮುಂಚೆ ಒಂದು 10 ನಿಮಿಷ ಪ್ರೇಯರ್ ಮಾಡಿಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀವಿ. ಪಾಪಕ್ಕೆಲ್ಲ ನಾನು ಕ್ಷಮಾಪಣೆ ಕೇಳಿದ್ದೇ ಇಲ್ಲ. ಏನು ಪ್ರೇಯರ್ ಮಾಡ್ತೀವಿ ಅಂತ ನಂಬಿಕೆ ಗೊತ್ತಿರಲ್ಲ. ಈ ಥರನೇ ನಮ್ಮ ಜೀವನ ನಡೀತಾ ಇತ್ತು. ಈ ಥರನೇ ನಮ್ಮ ಲೈಫ್ ಹೋಗ್ತಾ ಇತ್ತು. ಆಗ ಲಾಕ್ಡೌನ್ ಹಾಕಿದ್ರು. ಆಗ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನಡೀತಾ ಇತ್ತು. ನಮ್ಮಪ್ಪ ಕರೆದ್ರು. ನಾವು ಮೊಬೈಲ್ ಯೂಸ್ ಮಾಡ್ಕೊತ ಕೂತಿದ್ವಿ. ನಮ್ಮಪ್ಪ ಕೋಪ ಮಾಡಿಕೊಂಡು ಗದರ್ಸಿ ಹೇಳಿದ್ರು, ಬಂದು ಪ್ರಾರ್ಥಿಸೋಣ ಬನ್ನಿ ನೋಡಿ ಅಂತ. ನಾವು ಹೋಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ನಮಗೆ ಇಷ್ಟನೇ ಆಗ್ತಾ ಇರಲಿಲ್ಲ, ತುಂಬ ಇರಿಟೇಟ್ ಆಗ್ತಿತ್ತು. ನಮ್ಮಪ್ಪ ಫೋರ್ಸ್ ಮಾಡೋದ್ರಿಂದ ನಾವಿಬ್ಬರು ನೋಡ್ತಾ ಇದ್ವಿ. ಆದರೆ ಹೋಗ್ತಾ ಹೋಗ್ತಾ ಮಾತುಗಳು ನಮ್ಮೊಂದಿಗೆ ಮಾತಾಡ್ತಾ ಇತ್ತಂಗಿತ್ತು. ಆಮೇಲೆ ನಾನು ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದೆ. ಏಸಪ್ಪ, ನನ್ನ ಪಾಪಗಳೆಲ್ಲ ಕ್ಷಮಿಸ್ಬೇಕು, ನನ್ನ ಒಪ್ಪಿಸ್ಕೊಡ್ತಾ ಇದ್ದೀನಿ, ನನ್ನ ಕ್ಷಮಿಸಿ ಏಸಪ್ಪ ಅಂತ. ಹಂಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ದೆ. ಆಮೇಲೆ ಏಸಪ್ಪ ನನ್ನ ಪ್ರಾರ್ಥನೆ ಜೀವಿತ ಬದಲಾಯಿಸಿದ್ರು. ಆಮೇಲೆ ನಮ್ಮನ್ನು ಪೂರ್ಣವಾಗಿ ಏಸಪ್ಪಗೆ ಒಪ್ಪಿಸ್ಕೊಟ್ವಿ. ನಮ್ಮಪ್ಪ ಫೋರ್ಸ್ ಮಾಡ್ದಿರನೇ ನಾವು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡ್ತಾ ಇದ್ವಿ. ಆಮೇಲೆ ಅವ್ರು ಹೇಳೋ ಮಾತುಗಳು ವಾಕ್ಯಗಳೆಲ್ಲ ನಮ್ಮೊಂದಿಗೆ ಮಾತಾಡ್ತಾ ಇತ್ತು. ಆಮೇಲೆ ನಮ್ಮ ಪ್ರೇಯರ್ ಲೈಫ್ ಚೆನ್ನಾಗಿ ಬದಲಾಯಿತು. ನಾವು ಮೊದಲು 5 ನಿಮಿಷನೂ ಪ್ರೇಯರ್ ಮಾಡ್ತಾ ಇರಲಿಲ್ಲ. ಈಗ ಏಸಪ್ಪ ಕೃಪೆಯಿಂದ 1.5 ಅವರ್ ಎಲ್ಲ ನಾವು ಚೆನ್ನಾಗಿ ಪ್ರೇಯರ್ ಮಾಡ್ತೀವಿ. ಇದಕ್ಕಾಗಿ ಪ್ರೇಯರ್ ಮಾಡಿ ಅಂತೆಲ್ಲ ಏಸಪ್ಪ ನಮ್ಮ ಪ್ರೇಯರ್ ಟೈಮಲ್ಲಿ ನಮ್ಮೊಂದಿಗೆ ಮಾತಾಡೋರೆ.
ನಾವು 1.5 ಅವರ್ ಎಲ್ಲ ಪ್ರೇಯರ್ ಮಾಡಿ ಆಮೇಲೆ ಹೇಳಿದ್ರು ಮತ್ತೆ ನಾವು ಆ ಪ್ರೇಯರ್ ಬಿಟ್ಟು ಹೊರಗೆ ಬರೋಕ್ಕೆ ನಮಗೆ ಇಷ್ಟನೇ ಆಗಲ್ಲ. ಮತ್ತೆ ಏಸಪ್ಪ ಹತ್ರ ಮಾತಾಡಬೇಕು ಅನಿಸೋದು. ನಾವು ಪ್ರೇಯರ್ನ ಬಿಟ್ಟು ಎಷ್ಟು ದೂರವಾಗಿದ್ವೋ ಅಷ್ಟು ಹತ್ರವಾಗಿ ಪ್ರೇಯರಲ್ಲಿ ಏಸಪ್ಪೊಂದಿಗೆ ಇರೋ ಥರ ಏಸಪ್ಪ ಮಾಡವ್ರೆ. ಸಹೋದರ ಮೋಹನ್ ಸಿ ಲಾಜರಸ್ ಅವರು ಒಮ್ಮೆ ಉಜ್ಜೀವನವನ್ನು ನೋಡಲು ದಕ್ಷಿಣ ಕೊರಿಯಕ್ಕೆ ಹೋಗಿದ್ದಾಗ, ಒಂದು ಬೆಟ್ಟ ಪ್ರದೇಶವನ್ನು ನಿನಗೆ ಕೊಡುತ್ತೇನೆ, ಅದನ್ನು ಪ್ರಾರ್ಥನಾ ಬೆಟ್ಟವಾಗಿ ನೀನು ರೂಪಿಸಬೇಕೆಂದು ವಾಗ್ದಾನ ಮಾಡಿದರು. ವಾಗ್ದಾನ ಮಾಡಿದ ದೇವರು ಒಬ್ಬ ಸಹೋದರ ಮೂಲಕ ಅದನ್ನು ತೆಗೆದುಕೊಟ್ಟರು. ಈಗ ತೆಂಕಾಸಿ ಜಿಲ್ಲೆಯ ಕುಟ್ಟಾಲಂ ಪಕ್ಕದಲ್ಲಿರುವ ಪ್ರಾರ್ಥನಾ ಬೆಟ್ಟದ ಸೇವೆಗಳನ್ನು ನೋಡೋಣವಾ? ಪ್ರಾರ್ಥನಾ ಬೆಟ್ಟ. ಒಂದು ಬೆಟ್ಟ ಪ್ರದೇಶವನ್ನು ನಿನಗೆ ಕೊಡುವೆನು, ಅದನ್ನು ಪ್ರಾರ್ಥನೆ ಬೆಟ್ಟವಾಗಿ ರೂಪಿಸಬೇಕು ಎಂಬುದಾಗಿ ಕರ್ತನು ಸಹೋದರ ಮೋಹನ್ ಸಿ ಲಾಜರಸ್ ಅವರಿಗೆ ವಾಗ್ದಾನ ಮಾಡಿದನು. 160 ಎಕರೆ ವಿಸ್ತೀರ್ಣವುಳ್ಳ ಬೆಟ್ಟ ಪ್ರದೇಶವನ್ನು ಕರ್ತನು ಏಸು ಬಿಡಿಸುತ್ತಾನೆ ಸೇವೆಗೆ ಪ್ರಾರ್ಥಿಸುವುದಕ್ಕೆಂದು ಕೊಟ್ಟು ತಾನು ವಾಗ್ದಾನ ಮಾಡಿದ್ದನ್ನು 2002ನೇ ವರ್ಷ ನೆರವೇರಿಸಿದನು. ದೇವರ ಯೋಜನೆಯಂತೆ 24 ಗಂಟೆಗಳು ಹಗಲು ರಾತ್ರಿ ದೇಶದ ಉಜ್ಜೀವನಕ್ಕಾಗಿಯೂ ಆಶೀರ್ವಾದಕ್ಕಾಗಿಯೂ ಹೋರಾಡಿ ಪ್ರಾರ್ಥನೆ ಮಾಡುವುದಕ್ಕೆ ವಿಶೇಷವಾಗಿ ರೂಪಿಸಲ್ಪಟ್ಟಿರುವುದೇ ಏಸು ಬಿಡಿಸುತ್ತಾನೆ ಸೇವೆಗಳ ಪ್ರಾರ್ಥನಾ ಬೆಟ್ಟ. ಪ್ರಾರ್ಥನಾ ಬೆಟ್ಟದಲ್ಲಿ ಅನೇಕ ವಿಧದ ಪ್ರಾರ್ಥನೆಗಳು ನಿತ್ಯವೂ ನಡೆಯುತ್ತಿವೆ. ಇವುಗಳ ಮೂಲಕ ಅನೇಕ ಗಂಟೆಗಳ ಪ್ರಾರ್ಥನೆಗಳು ನಡೆಯುತ್ತಾ ಇವೆ. ಉಜ್ಜೀವನ ಸ್ಥಳವಾದ ದೇವರ ಗುಡಾರ ಮತ್ತು ಪ್ರಾರ್ಥನಾ ಬೆಟ್ಟಗಳಲ್ಲಿ ಮಾಡಲ್ಪಡುವ ಪ್ರಾರ್ಥನೆಗಳಿಂದ ದೇವರು ಉಜ್ಜೀವನ ಬೆಂಕಿಯನ್ನು ಲೋಕದೆಲ್ಲೆಡೆ ಹರಡುತ್ತಾ ಇದ್ದಾರೆ. ಒಂದು ಜ್ವರ ಬಂದಿದ್ರಿಂದ ಬಾಧಿಸಲ್ಪಟ್ಟಿದ್ದೆ. ಆ ಜ್ವರ ಬಂದಾಗ ಸಾಮಾನ್ಯ ಜ್ವರ ಅನ್ಕೊಂಡಿದ್ವಿ, ಆದ್ರೆ ನಿಲ್ಲಿಲ್ಲ. ಅದು ಏನು ತಿನ್ನಕ್ಕಾಗ್ದಿರ, ಕಂಪ್ಲೀಟಾಗಿ ಏನು ತಿನ್ನಕ್ಕಾಗ್ದಿರ ತುಂಬ ಕಷ್ಟಪಟ್ಟೆ. ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ನಾನು ಸ್ವಲ್ಪ ನಡೆಯೋಕ್ಕಾಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಊಟ ಮಾಡ್ತಿದ್ದು ನಾನು ಊಟನೇ ತಿನ್ನಂಗೆ ಆಗ್ಬಿಟ್ಟೆ. ಅವಾಗ ಒಂದು ದೊಡ್ಡ ಹಾಸ್ಪಿಟ್ಲ್ಗೆ ಹೋದ್ವಿ. ಕ್ಯಾನ್ಸರ್ ಥರ ಐತೆ, ನೀವು ಬೇರೆನ್ಸ್ ವಾಲೆಟ್ ಟೆಸ್ಟ್ನ ತಗೊಬನ್ನಿ ಅಂದರು. ಆ ಟೆಸ್ಟ್ ಮಾಡಿಸಿದಾಗ ಅನ್ನನಾಳದಲ್ಲಿ 3 ಕಡೆ ಸುರುಳಿ ಆಗಿದೆ ಅಂತ ಹೇಳಿದ್ರು. ಆ ಟೆಸ್ಟಲ್ಲಿ ಆ ಸುರುಳಿ ಥರ ಯಾಕೆ ಬಂದೈತೆ ಅಂತ ತಿಳ್ಕೊಬೇಕಾದ್ರೆ ಇಂಡೋಸ್ಕ್ಯಾಪಿ ತೆಗಿಬೇಕು ಹಂಗಂತ ಹೇಳಿದ್ರು. ಅದನ್ನ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ 2016 ಜೂನ್ ತಿಂಗಳಲ್ಲಿ ಪೌಲಿ ಒಡಕಿನ ಪ್ರಾರ್ಥನೆ ಮಾಧಪುರ ಪಕ್ಕದಲ್ಲಿರೋ ಪ್ರಾರ್ಥನಾ ಬೆಟ್ಟದಲ್ಲಿ ನಡೀತಿದೆ. ಅಲ್ಲಿ ನಾನು ಭಾಗವಹಿಸಿದೆ. ಅನ್ನ ಮೈಕ್ ತಗೊಂಡಿದ ತಕ್ಷಣ ಅವರು ಚಿಂತೆ ಬಗ್ಗೆನೇ ಮಾತಾಡಿದ್ರು. ಅವರು ಮೈಕ್ ಹಿಡ್ಕೊಂಡು ಮಾತಾಡಿದ್ದು, ಅಲ್ಲಿ ಆಡಿದಂಥ ಹಾಡುಗಳು ಎಲ್ಲ ನನ್ನ ತುಂಬ ಸಂತೈಕೆ ಮಾಡ್ತು. ನಿನ್ನನ್ನು ಕಂಡಂಥ ದೇವರು ನಿನ್ನನ್ನು ಕೈ ಬಿಡ್ತಾರಾ ಅನ್ನೋ ಹಾಡು ಅವರು ಮತ್ತೆ ಹಾಡ್ತಾಯಿದ್ರು. ಅವರು ಹಾಡ್ತಾ ನಾನು ತುಂಬ ಜೋರಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ. ಆ ಸಮಯದಾಗ ದೇವ್ರು ನನ್ನ ತುಂಬ ಸಂತೈಸಿದ್ರು. ಮನುಷ್ಯ ತುಂಬ ಸಮಾಧಾನ. ನಾನು ಆ ಪ್ರೇಯರ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆಮೇಲೆ ಒಂದೊಂದು ದಿನನೂ ದೇವ್ರ ಬಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದೆ. ಹಂತವಾಗಿ ಆ ರೋಗದ ಘೋರತೆ ಕಡಿಮೆ ಆಗಿ ನನಗೆ ಕಂಪ್ಲೀಟಾಗಿ ಆವತ್ತಿಂದ ಅದು ಸೌಖ್ಯ ಆಗ್ಬಿಡ್ತು. ಸಹೋದ್ರು ಅವತ್ತು ಸಾಮಾನ್ಯವಾಗಿ ಪ್ರೇಯರ್ ಮಾಡಿದ್ರು. ಅವ್ರ ಕಣ್ಣೀರ್ ಪ್ರೇಯರು ಆ ದಿನದಲ್ಲಿ ನಮಗೊಂದು ಅದ್ಭುತನ ಮಾಡ್ತು. ಏಸು ಕ್ರಿಸ್ತನ ಪ್ರೀತಿಯನ್ನು ಜನರಿಗೆ ಪ್ರಕಟಪಡಿಸುವಂತೆ ಸಮುದಾಯದಲ್ಲಿ ಹಿಂದೆ ಇರುವ ಬಡ ಜನರಿಗೆ ಸಹಾಯ ಹಸ್ತ ನೀಡಿ ಅವರಿಗೆ ಸಹಾಯ ಮಾಡಲು ದೇವರು ಕೊಟ್ಟ ವಿಶೇಷವಾದ ದರ್ಶನವೇ ಹೊಸ ಜೀವನ ಸಂಘ. ಅದನ್ನು ಕುರಿತು ಈಗ ನೋಡೋಣವಾ? ಹೊಸ ಜೀವನ ಸಂಘ ಯೇಸುವಿನ ಪ್ರೀತಿಯನ್ನು ಜನರಿಗೆ ತೋರ್ಪಡಿಸುವಂತೆ ಸಮಾಜದಲ್ಲಿ ಬಹಳ ಹಿಂದುಳಿದಿರುವಂತ ದೀನ ಬಡ ಜನರಿಗೆ ಸಹಾಯದ ಹಸ್ತವನ್ನು ಚಾಚಿ ಅವರಿಗೆ ಆದರಣೆಯಾಗಿ ನಿಂತು ಕಾರ್ಯ ಮಾಡಲೆಂದ ನಮ್ಮ ಸಹೋದರ ಮೋಹನ್ ಸಿ ಲಾಜರಸ್ ಅವರಿಗೆ ಕರ್ತನು ಕೊಟ್ಟಂತ ಮತ್ತೊಂದು ದರ್ಶನ ಯೋಜನೆಯೇ ಹೊಸ ಜೀವನ ಸಂಘ. ದತ್ತಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಹೊಸ ಜೀವನ ಸಂಘವು ಕಳೆದ 38 ವರ್ಷಗಳಿಂದ ಅಗತ್ಯವಿರುವ ಬಡ ದೀನ ಜನರಿಗೆ ಸಹಾಯ ಹಸ್ತವನ್ನು ಚಾಚಿ ಅವರ ಜೀವಿತದಲ್ಲಿ ಹೊಸ ನಂಬಿಕೆಯನ್ನು ಕೊಡುತ್ತಿದೆ. ಹೊಸ ಜೀವನ ಸಂಘದ ಮೂಲಕ ಉಚಿತ ವೈದ್ಯಕೀಯ ಸೇವೆ, ಗ್ರಾಮಾಭಿವೃದ್ಧಿ ಕೆಲಸಗಳು, ಕಂಪ್ಯೂಟರ್ ತರಬೇತಿ, ಶಿಕ್ಷಣ ಸಹಾಯಗಳು, ಅಂಗವಿಕಲರು, ವೃದ್ಧರು, ಮಂಗಳಮುಖಿಗಳ ಅಭಿವೃದ್ಧಿ ಕಾರ್ಯಗಳು, ಮಕ್ಕಳ ಬೆಳವಣಿಗೆ ಯೋಜನೆ, ಸ್ತ್ರೀಯರ ಅಭಿವೃದ್ಧಿ ಯೋಜನೆ, ಏಲಿಂ ಶುದ್ಧೀಕರಿಸಲ್ಪಟ್ಟ ಕುಡಿಯುವ ನೀರು ಯೋಜನೆ, ಪ್ರಕೃತಿ ಕಾಯೋಣ ಯೋಜನೆ, ಪ್ರಕೃತಿ ವಿಕೋಪ ಪರಿಹಾರ ಕಾರ್ಯಗಳು ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಗಳು ಉತ್ತಮವಾಗಿ ನೆರವೇರಿ ಈ ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟುಮಾಡುತ್ತಿದೆ.
ಲಕ್ಷಾಂತರ ಜನರಿಗೆ ನಮ್ಮ ಹೊಸ ಜೀವನದ ಸಂಘ ಉಪಯೋಗವಾಗುತ್ತಿದೆ. ಅದರಲ್ಲಿ ಕೆಲವರ ಅನುಭವವನ್ನು ನೋಡೋಣ. ನನ್ನ ಚಾಟಿಲಿ ಹೊಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಮಕ್ಳ ಜೊತೆ ಹೋಯ್ತಾ ಇದ್ದೆ. ಆದರೆ ಇವಾಗ ನಾನು ಯೇಸಪ್ಪನ್ನ ಆರಾಧಿಸ್ತಿರೋದ್ರಿಂದ ಚಾಟಿಲಿ ಹೊಡ್ಕೊಂಡು ಭಿಕ್ಷೆ ಬೇಡೋದು ನನಗೆ ಒಂಥರ ಅಸಹ್ಯ ಆಗಿತ್ತು. ಯೇಸಪ್ಪನ್ನ ನಂಬಿದ್ರಿಂದ ಇವಾಗ ನನಗೆ ಈ ಗಾಡಿ ಸಿಕ್ಕೈತೆ, ನಾನು ವ್ಯಾಪಾರ ಮಾಡ್ತೀನಿ. ಇವಾಗ ನಾನು ಮಕ್ಕಳೆಲ್ಲ ಚೆನ್ನಾಗಿದ್ದೀವಿ. ಇದು ನಮ್ಗೊಂದು ಥರ ಸೇವೆ ಥರ ಐತೆ. ಆದರೆ ಮೋಹನ್ ಸಾರಯ್ಯ ಬಂದಿದ್ರಿಂದ ನಮ್ಗೆಲ್ಲ ನೀರು ಕೊಡೋದು ತುಂಬ ಪ್ರಯೋಜನಗೈತೆ. ಕಣ್ಣೀರಿನಿಂದ ಭಾರದಿಂದ ಇರುವ ಅನೇಕ ದೇವಜನರು ಏಸು ಬಿಡಿಸುತ್ತಾನೆ ದೂರವಾಣಿ ಸೇವೆಗೆ ಕರೆ ಮಾಡಿ ಪ್ರಾರ್ಥಿಸಲು ಕೇಳಿಕೊಳ್ಳುತ್ತಾರೆ. ಇಂತಹ ಜನರಿಗಾಗಿ 24 ಗಂಟೆಗಳು ವಿಶೇಷವಾಗಿ ಪ್ರಾರ್ಥನೆಗಳು ನಡೆಯುತ್ತಿರುತ್ತದೆ. ಈಗ ನಾವು ದೂರವಾಣಿ ಸೇವೆಗಳನ್ನು ನೋಡೋಣವಾ? ದೂರವಾಣಿ ಸೇವೆ. ಕರ್ತನ ಮಹಾ ಕೃಪೆಯಿಂದ ತಮಿಳು, ಆಂಗ್ಲ, ಹಿಂದಿ, ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳಲ್ಲಿ 24 ಗಂಟೆಗಳು ಕುಟುಂಬ ಸಮಸ್ಯೆ, ಉದ್ಯಮ, ಮಕ್ಕಳ ಕಾರ್ಯಗಳು, ಸೈತಾನನ ಹೋರಾಟ, ಸಾಲ ಸಮಸ್ಯೆ ಮತ್ತು ಅನೇಕ ವಿಧದ ವ್ಯಾಧಿಗಳ ಮಧ್ಯೆ ಸಿಕ್ಕಿ ತವಕಿಸುತ್ತಿರುವ ಸಾವಿರಾರು ಜನರು ಪ್ರತಿನಿತ್ಯ ದೂರವಾಣಿಯ ಮೂಲಕ ಸಂಪರ್ಕಿಸಿ ಪ್ರಾರ್ಥಿಸಿ ಅದ್ಭುತಗಳನ್ನು ಹೊಂದುತ್ತಿದ್ದಾರೆ. ಇದರ ಮೂಲಕ ಪ್ರತಿನಿತ್ಯ ಯೇಸುಕ್ರಿಸ್ತನನ್ನು ಅರಿಯದವರಿಗೆ ದೇವರ ಪ್ರೀತಿಯನ್ನು ತಿಳಿಸಲು, ಆಲೋಚನೆ ಕೊಡಲು, ಅವರನ್ನು ಕ್ರಿಸ್ತನಲ್ಲಿ ಮುನ್ನಡೆಸಲು ಕರ್ತನು ಕೃಪೆ ಕೊಡುತ್ತಿದ್ದಾನೆ. ಏಸು ಬಿಡಿಸುತ್ತಾನೆ ದೂರವಾಣಿ ಸೇವೆಗೆ ಕರೆ ಮಾಡಿ ಪ್ರಾರ್ಥಿಸಲು ಕೇಳಿಕೊಂಡ ಅನೇಕರ ಜೀವಿತದಲ್ಲಿ ಏಸು ಇಂದು ಅದ್ಭುತವನ್ನು ಮಾಡುತ್ತಿದ್ದಾನೆ. ಹಾಗೆ ದೂರವಾಣಿ ಸೇವೆಯ ಮೂಲಕ ಅದ್ಭುತವನ್ನು ಹೊಂದಿಕೊಂಡ ಒಬ್ಬರ ಸಾಕ್ಷಿಯನ್ನು ನೋಡೋಣವಾ? 2019 ಮೇ ತಿಂಗಳಲ್ಲಿ ಗಾಡಿಲಿ ಹೋಗ್ಬೇಕಾದ್ರೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಅವಾಗ ಸುತ್ತಮುತ್ತ ಇದ್ದಂತ ಜನಗಳ ನೋಡ್ಬಿಟ್ಟು 108 ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಸೇರಿಸ್ಬಿಟ್ರು. ನಾನು ಆಸ್ಪತ್ರೆಯಲ್ಲಿ ನೋಡಿದಾಗ ನನಗೆ ಕೈ ಕಾಲು ಏನು ಅಲರ್ಟ್ಸೋಕ್ಕೆ ಆಗ್ತಾ ಇತ್ತಿಲ್ಲ. ಬಾಯಿ ಮಾತ್ರ ಸ್ವಲ್ಪ ಮಾತಾಡೋಕ್ಕಾಗ್ತಿದೆ, ಕಣ್ಣು ತೆಗಿಯೋಕ್ಕಾಗ್ತಾ ಇದೆ ಅಷ್ಟೇ. ಕುತ್ತಿಗೆ ತಲೆ ಏನು ತಿರ್ಸೋಕ್ಕೆ ಆಗ್ತಿತ್ತಿಲ್ಲ, ಹಾಗೆ ಹಾಸಿಗೆ ಹಿಡಿದ್ಬಿಟ್ಟಿದೆ. ಅವನಿಗೆ ಕಿವಿಯಿಂದೆಲ್ಲ ರಕ್ತ ಬಂದ್ಬಿಟ್ಟಿತ್ತು. ಆ ಥರ ಕಿವಿಯಿಂದ ರಕ್ತ ಬಂದರೆ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಡಾಕ್ಟ್ರು ಏನಂತಂದ್ರು ಅಂದರೆ ಕುತ್ತಿಗೆಯಲ್ಲಿ ಒಟ್ಟು 6 ನರಗಳಿರುತ್ತೆ, ಅದರಲ್ಲಿ 4 ನರ ಕಟ್ಟಾಗ್ಬಿಟ್ಟಿದೆ. ಹಾಗಾಗಿ ಇವನು ಜೀವನ ಪೂರ್ತಿ ಹಾಸಿಗೆನೇ ಹಿಡಿದಿರ್ತಾನೆ. ನೀವು ಇವನ್ನ ಜೀವನ ಪೂರ್ತಿ ಹಾಸಿಗೆ ಮೇಲೇನೆ ಇಟ್ಟು ನೋಡ್ಕೋಬೇಕು ಅಂತ ಹೇಳಿದ್ರು. ಇದ್ರ ಮೇಲೂ ಕೂಡ ಅವನು ಎದ್ದು ನಡೀತಾನೆ ಅನ್ನೋದು ಆಗದೇ ಇರುವಂಥ ಕಾರ್ಯ. ಆಸ್ಪತ್ರೆಯಲ್ಲಿ ನಾನು ತುಂಬ ಕಷ್ಟಪಟ್ಟೆ. ಒಂಥರ ನರಕ ವೇದನೆಯನ್ನು ಅನುಭವಿಸ್ಬಿಟ್ಟೆ. ನನಗೆ ಕೈ ಅಲ್ಲಾಡ್ಸೋಕ್ಕಾಗಲ್ಲ, ಕಾಲನ್ನ ಅಲ್ಗಾಡ್ಸೋದಕ್ಕೆ ಆಗಲ್ಲ. ನನಗೆ ಊಟ ಮಾಡೋಕ್ಕೂ ಯಾರಾದರೂ ಹೆಲ್ಪ್ ಮಾಡಬೇಕು. ಒಂದು ರೆಸ್ಟ್ ರೂಮ್ಗೆ ಹೋಗ್ಬೇಕಂದ್ರೂ ಒಂದು 2-3 ಜನ ಹೆಲ್ಪ್ ಮಾಡಿದ್ರೆ ಮಾತ್ರ ನಂಗೆ ಏನಾದರೂ ಮಾಡ್ಲಿಕ್ಕೆ ಆಗೋದು. ಅಂದರೆ ಒಬ್ಬ ಯೌವನಸ್ಥ ಮಗನನ್ನ ನಾವು ಈ ಥರ ಆಕ್ಸಿಡೆಂಟ್ ಆಗ್ಬಿಟ್ಟು ಮಲ್ಕೊಂಡಿದ್ದಾನೆ, ಇನ್ನು ಎದ್ದು ನಡೆಯೋಕ್ಕಾಗಲ್ಲ, ಹಾಸಿಗೆನೇ ಹಿಡಿದ್ಬಿಡ್ತಾನೆ ಅಂತಂದರೆ ಒಬ್ಬ ತಾಯಿಗೆ ಅದು ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಆ ಥರ ನಾನು ತುಂಬಾನೇ ಅತ್ತೆ. ಈ ಥರ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾಲ್ಮಾವಡಿ ಏಸು ಬಿಡಿಸುತ್ತಾನೆ ಸೇವೆಗೆ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡ್ವಿ. ಅವಾಗ ಒಬ್ರು ಸಿಸ್ಟರ್ ನಮ್ಮ ಜೊತೆ ಮಾತಾಡಿದ್ರು. ಅವರು ಕಣ್ಣೀರಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ನೀವು ನಂಬಿಕೆಯಿಂದ ಇರಿ, ನಿಮ್ಮ ಮಗ ಎದ್ದು ನಡೀತಾನೆ ಅನ್ನೋ ನಂಬಿಕೆಯಿಂದ ನೀವಿರಿ. ಏಸಪ್ಪ ನಿಮ್ಮ ಮಗನ್ನ ಎದ್ದು ನಡೆಯುವಂತೆ ಮಾಡ್ತಾರೆ. ಏಸಪ್ಪನೇ ನಿಮ್ಮ ಮಗನ್ನ ಈಗ ಕಾಪಾಡಿರೋದು. ಆದ್ರಿಂದ ನೀವು ಅದೇ ನಂಬಿಕೆಯಲ್ಲೇ ಏಸಪ್ಪ ನನ್ನ ಮಗನ್ನ ಎದ್ದು ನಡೆಯುವಂತೆ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ದೃಢವಾಗಿರಿ ಅಂತ ಹೇಳಿದ್ರು. ಪ್ರಾರ್ಥನೆ ಮಾಡಿ ಮುಗಿಸ್ಬಿಟ್ಟು ನನ್ನ ಮಗನ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಆ ರೂಮ್ ಒಳಗಡೆ ಹೋದೆ. ಆಗ ಒಳಗಡೆ ಹೋಗ್ಬೇಕಾದ್ರೆ ಆಶ್ಚರ್ಯ ಆಗೋಯ್ತು. ನನ್ನ ಮಗ ಕೈಯಲ್ಲಾಡಿಸ್ದ, ಕಾಲಲ್ಲಾಡಿಸ್ದ. ನನಗೆ ಇಡೀ ಲೋಕದಲ್ಲೇ ಏಸಪ್ಪ ಮಾಡಿದ್ದು ತುಂಬಾನೇ ಆಶ್ಚರ್ಯವಾಗಿ ಕಾಣ್ತು. ನನ್ನ ಮಗ ಕೈಕಾಲು ಅಲ್ಗಾಡಿಸಿದ ತಕ್ಷಣ ನಮ್ಗೆಲ್ಲ ತುಂಬಾನೇ ಆಶ್ಚರ್ಯವಾಗಿತ್ತು. ಅದಕ್ಕಿಂತ ಜಾಸ್ತಿ ಡಾಕ್ಟರ್ಗಳಿಗೆ ತುಂಬಾ ಆಶ್ಚರ್ಯ ಆಯ್ತು. 15 ದಿನದಲ್ಲೇ ನನ್ನ ಮಗ ಎದ್ದು ಚೆನ್ನಾಗಿ ನಡೆಯೋದಕ್ಕೆ ಶುರು ಮಾಡ್ದ. ಡಾಕ್ಟರ್ಗಳೇ ಆಶ್ಚರ್ಯ ಪಡೋ ಥರ ನನ್ನ ಮಗನ ನಡೆಸ್ಕೊಂಡೇ ಮನೆಗೆ ಕರ್ಕೊಂಡು ಬರೋ ಹಾಗೆ ಏಸಪ್ಪ ಅದ್ಭುತ ಮಾಡಿದ್ರು. ನನ್ನ ಮಗನ ಜೀವಿತದಲ್ಲಿ ಇಷ್ಟು ದೊಡ್ಡ ಆಶ್ಚರ್ಯಕರವಾದಂಥ ಕಾರ್ಯ ಮಾಡಿದಂಥ ಏಸಪ್ಪನಿಗೆ ಕೋಟ್ಯಾನುಕೋಟಿ ಸ್ತೋತ್ರ. ಪ್ರಿಯರಾದವರೇ, ದೇವರಾದ ಯೇಸು ಕ್ರಿಸ್ತನ 2ನೇ ಬರವಣಿಗೆಗೆ ಮೊದಲು ನಡೆಯಲಿರುವ ಲೋಕದ ಉಜ್ಜೀವನ ಮಟ್ಟದಲ್ಲಿ ಏಸು ಬಿಡಿಸುತ್ತಾನೆ ಸೇವೆಯ ಪಾಲು ಹೆಚ್ಚಾಗಿದೆ ಎಂದು ಪವಿತ್ರಾತ್ಮನು ಪ್ರಕಟಪಡಿಸಿದ್ದಾನೆ. ಸಹೋದರ ಮೋಹನ್ ಲಾಜರಸ್ ಅವರು ಹೋಗುವ ಎಲ್ಲ ಸ್ಥಳಗಳಲ್ಲಿ ಆತ್ಮನಾದವರು ಉಜ್ಜೀವನವನ್ನು ಕುರಿತು ಪ್ರಕಟಪಡಿಸುತ್ತಿದ್ದಾರೆ. ಈಗ ಏಸು ಬಿಡಿಸುತ್ತಾನೆ ಸೇವೆಯ ಮೂಲಕ ನಡೆಯುತ್ತಿರುವ ಉಜ್ಜೀವನದ ಕೆಲಸಗಳನ್ನು ನೋಡೋಣವಾ? ಯೇಸು ಕ್ರಿಸ್ತನ 2ನೇ ಬರೋಣಕ್ಕೆ ಮುಂಚೆ ಇಡೀ ಲೋಕವನ್ನು ಸಿದ್ಧಪಡಿಸುವ ಉನ್ನತ ಉದ್ದೇಶದಿಂದ ಕಳೆದ 46 ವರ್ಷಗಳಿಂದ ಕಾರ್ಯ ಮಾಡುತ್ತಿರುವ ನಮ್ಮ ಯೇಸು ಬಿಡಿಸುತ್ತಾನೆ ಸೇವೆಗಳ ಮೂಲಕ ಅನೇಕ ಮಾರ್ಗಗಳಲ್ಲಿ ಕರ್ತನು ಜನರನ್ನು ಸಂಧಿಸುತ್ತಿದ್ದಾನೆ.
ವ್ಯಾಧಿ ವೇದನೆಗಳಲ್ಲಿ ಸಿಲುಕಿ ಬಾಳುತ್ತಿರುವ ಲೋಕದಲ್ಲಿರುವ ಅನೇಕ ಜನರು ತಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಪತ್ರ, ಇಮೇಲ್, SMS, ವಾಟ್ಸ್ಆಪ್ಗಳ ಮೂಲಕ ಕಳುಹಿಸಿ ಪ್ರಾರ್ಥಿಸಲು ಕೇಳುತ್ತಾರೆ. ಅವರಿಗೆಂದು ಕರ್ತನು ಕೊಡುವ ಮಾತುಗಳನ್ನು ಬರೆದು ಪ್ರತ್ಯುತ್ತರವನ್ನು ಕಳುಹಿಸಿ ಕೊಡುವುದರಿಂದ ಆಶೀರ್ವದಿಸಲ್ಪಡುತ್ತಿದ್ದಾರೆ. ಕರ್ತನ ಕೃಪೆಯಿಂದ ಸಹೋದರಿ ಜಾಯ್ಸ್ ಲಾಜರಸ್ ಅವರನ್ನು ಸೇವೆಯಲ್ಲಿ ನಮ್ಮ ಸಹೋದರರಿಗೆ ಸಹಾಯವಾಗಿಯೂ ಸ್ತ್ರೀಯರ ಮಧ್ಯೆ ಶಕ್ತವಾಗಿಯೂ ದೇವರು ಉಪಯೋಗಿಸುತ್ತಿದ್ದಾರೆ. ಸಹೋದರಿ ಜಾಯ್ಸ್ ಲಾಜರಸ್ ಅವರ ನಾಯಕತ್ವದಲ್ಲಿ ಗುಂಪಾಗಿ ಸ್ತ್ರೀಯರ ಮಧ್ಯದಲ್ಲಿ ಉಜ್ಜೀವನ ಬರಲು ಅನೇಕ ಸೇವೆಗಳು ನಡೆಯುತ್ತಾ ಇವೆ. ಏಸು ಬಿಡಿಸುತ್ತಾನೆ ಸೇವೆಗಳ ಮೂಲಕ ಎಬ್ಬಿಸಲ್ಪಟ್ಟಿರುವ ರಿವೈವಲ್ ಆರ್ಮಿ, ರಿವೈವಲ್ ಮಿಷನರಿ ಸಹೋದರರ ಮೂಲಕ ತಮಿಳುನಾಡಿನಲ್ಲಿ ಉಜ್ಜೀವನವನ್ನು ಉಂಟು ಮಾಡುವುದಕ್ಕಾಗಿ ರಾಜ್ಯವನ್ನು 7 ಮಂಡಳಿಗಳಾಗಿ ವಿಭಾಗಿಸಿ ಏಸುವನ್ನು ಅರಿಯದ ಗ್ರಾಮಗಳಲ್ಲಿ ಸುವಾರ್ತೆಯು ಸಾರಲ್ಪಡುತ್ತಿದೆ. ಕರ್ನಾಟಕದಲ್ಲಿಯೂ ರಿವೈವಲ್ ಮಿಷನರಿಗಳ ಮೂಲಕ ಸುವಾರ್ತೆಯು ಸಾರಲ್ಪಡುತ್ತಿದೆ. ತಮಿಳುನಾಡಿನಲ್ಲೂ ಹೊರ ರಾಜ್ಯಗಳಲ್ಲೂ ವಿದೇಶಗಳಲ್ಲೂ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ವಿಶ್ವ ಉಜ್ಜೀವನ ಪ್ರಾರ್ಥನಾ ಕೇಂದ್ರ ಸೇವೆಗಳ ಮೂಲಕ ದೇಶಕ್ಕಾಗಿ ಪ್ರಾರ್ಥಿಸಲು, ಕ್ರಿಸ್ತನನ್ನು ಅರಿಯದವರು ಆತನನ್ನು ಅರಿತುಕೊಳ್ಳಲು ಸಾವಿರಾರು ಜನರು ಆಲೋಚನೆಗಳನ್ನು ಹೊಂದಿ ಕ್ರಿಸ್ತನಲ್ಲಿ ಹೊಸ ಜೀವಿತವನ್ನು ಹೊಂದಿಕೊಳ್ಳಲು ಕೃಪೆ ತೋರುತ್ತಿದ್ದಾರೆ. ನನ್ನ ಮಗಳು ತಲೆನೋವಂತ ತುಂಬ ಬಲಹೀನತೆಗೆ ಒಳಗಾಗ್ಬಿಟ್ಲು. ಆಮೇಲೆ ಬರ್ತಾ ಬರ್ತಾ 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಈ ಥರ ತಲೆನೋವೆಲ್ಲ ಬರ್ತಾನೆ ಇತ್ತು. ತಲೆನೋವು ಬಂದರೆ ತುಂಬ ಬಾಧಿಸಲ್ಪಡ್ತೀನಿ. ಅದು ಬಂದರೆ ಒಂದು 3 ದಿನ ಮಲಗೇ ಇರ್ತೀನಿ. ಆ ತಲೆನೋವು 2-3 ದಿನ ಹಂಗೆ ಇರೋದು. ಅವಳು ಹೊರಗಡೆ ಹೋದರೆ ಆವಾಗ ಒಂದು ಸ್ವಲ್ಪ ಪರವಾಗಿಲ್ಲಮ್ಮ ಅನ್ನೋಳು, ಕ್ಯೂರ್ ಆಗ್ತಿದೆ ಪರವಾಗಿಲ್ಲ ಅನ್ನೋಳು. ನಾವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ವಿ. ಅವರು ಏನೂ ಇಲ್ಲ, ಪಿತ್ತ ಆಗಿರುತ್ತೆ ಅಂಥೇಳಿ ಟ್ಯಾಬ್ಲೆಟ್ನ ಕೊಟ್ಟರು. ಅದು ತಿಂದು ಒಂದು 3 ತಿಂಗಳಾದಮೇಲೆ ಮತ್ತೆ ಅದೇ ಥರ ಆಗ್ತಾ ಇತ್ತು. ಸರಿ, ಇನ್ಮೇಲೆ ಈ ಥರನೇ ಸುಮ್ಮನೆ ಇರಬಾರ್ದಂತ ದಿಂಡುಕಲ್ಲಲ್ಲಿರುವ ಏಸು ಬಿಡಿಸುತ್ತಾನೆ ಪ್ರಾರ್ಥನಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಹೋಗಿ ಪ್ರೇಯರ್ ಮಾಡಿಸ್ಕೊಳೋಣ ಅಂತ ಅಲ್ಲಿ ನಡೆಯೋ ಎಲ್ಲ ಪ್ರೇಯರ್ಗೂ ನಾನು, ನನ್ನ ಮಗಳು, ಮಗ ಎಲ್ಲರೂ ಹೋಗ್ತಾಯಿದ್ವಿ. ಆ ಎಣ್ಣೆನ ನನ್ನ ಮಗಳಿಗೆ ಹಚ್ಚಿ ನಾನು ಡೈಲಿ ಫ್ಯಾಮಿಲಿ ಪ್ರೇಯರಲ್ಲಿ ಕೂಡ ಅದನ್ನ ಇಟ್ಟು ಪ್ರೇಯರ್ ಮಾಡ್ತಾಯಿದ್ದೆ. ಏಸಪ್ಪ ನನಗೆ ಸೌಖ್ಯ ಕೊಟ್ಬಿಟ್ರು. ಇವಾಗ ತಲೆನೋವೇ ನನಗೆ ಬರೋದೇ ಇಲ್ಲ. ಆಮೇಲೆ ನಾನು ಟೆಸ್ಟ್ ಮಾಡಿದೆ. 3 ತಿಂಗಳಾಯಿತು, 6 ತಿಂಗಳಾಯಿತು, ಅವಳು ಏನು ಹೇಳಲ್ಲ. ಯಾಕಂದರೆ ಯಾವಾಗ 3 ತಿಂಗಳು 6 ತಿಂಗಳಿಗೊಂದ್ಸಲ ಹೇಳೋಳು. ಏನು ಸಮಸ್ಯೆ ಇಲ್ಲಲ್ಲ ಅಂತ ನನಗೆ ಒಂದು ಆಶ್ಚರ್ಯ. ಏಸಪ್ಪ ಒಳ್ಳೆ ಸೌಖ್ಯ ಕೊಟ್ಟವ್ರೆ. ನಾವು ಗೆತ್ಸೆಮನೆಗೆ ಹೋಗಿ ಬಂದಮೇಲೆ ನಮ್ಮ ಮಗಳಿಗೆ ತಲೆನೋವು ಅಂತ ನಾವು ಇದುವರೆಗೂ ಒಂದು 5 ಪೈಸೆನೂ ಖರ್ಚು ಮಾಡಲೇ ಇಲ್ಲ. ಏಸಪ್ಪ ಉಚಿತವಾಗಿ ನನ್ನ ಮಗಳಿಗೆ ಸೌಖ್ಯನ ಕೊಟ್ಟವ್ರೆ. ಚೆನ್ನೈ, ಬೆಂಗಳೂರುಗಳಂತ ಮಹಾನಗರಗಳಲ್ಲಿ ವಿಶ್ವ ಉಜ್ಜೀವನ ಪ್ರಾರ್ಥನಾ ಕೇಂದ್ರಗಳನ್ನು ನಿರ್ಮಿಸಿ ಎಲ್ಲಾ ವಿಧದ ಜನರು ವಿಶ್ವ ಉಜ್ಜೀವನಕ್ಕಾಗಿ ಪ್ರಾರ್ಥಿಸಲು ಸಿದ್ಧತಾ ಕಾರ್ಯಗಳು ತ್ವರೆಪಟ್ಟು ನಡೆಯುತ್ತಿವೆ. ಬರುವ 2030ರೊಳಗೆ 50 ಕೋಟಿ ಇಂಡಿಯಾ ಜನರಿಗೆ ಸುವಾರ್ತೆಯನ್ನು ತಿಳಿಸಲು 5 ಕೋಟಿ ಜನರು ರಕ್ಷಿಸಲ್ಪಟ್ಟು ಶಿಷ್ಯರಾಗಿ ಎದ್ದೇಳುವ ಕಾಲವಿದು. ಅದಕ್ಕಾಗಿ ಪ್ರಾರ್ಥನೆಯೊಂದಿಗೆ ತೀವ್ರವಾಗಿ ಕಾರ್ಯ ಮಾಡುತ್ತಿದ್ದೇವೆ. ಮೊದಲ ಹಂತವಾಗಿ ತಮಿಳುನಾಡಿನಲ್ಲಿ ಇರುವ 1 ಕೋಟಿ ಕುಟುಂಬಗಳಿಗೆ ಸುವಾರ್ತೆ ಪುಸ್ತಕ ಮತ್ತು ಕರಪತ್ರಗಳನ್ನು ಉಚಿತವಾಗಿ ವಿತರಣೆ ಮಾಡಲು ನಾವು ಪ್ರಾರ್ಥಿಸಿ ಸಿದ್ಧರಾಗುತ್ತಿದ್ದೇವೆ. ಜೊತೆಗೆ ಇಂಡಿಯಾ ಮತ್ತು ಶ್ರೀಲಂಕಾ ದೇಶದಲ್ಲೂ ಸುಮಾರು 80 ಮಿಷನರಿ ಸಂಸ್ಥೆಗಳೊಂದಿಗೆ ಸೇರಿ 1250ಕ್ಕೂ ಹೆಚ್ಚಿನ ಮಿಷನರಿಗಳನ್ನು ಆಧರಿಸಲು ಅವರ ಮೂಲಕ ಉಜ್ಜೀವನವನ್ನು ಹರಡುವಂತೆ ಮಾಡಲು ಕರ್ತನು ಕೃಪೆ ಕೊಡುತ್ತಿದ್ದಾನೆ. ಕರ್ತನು ಈ ಸೇವೆಗೆ ಕೊಟ್ಟ ದೇವರ ಗುಡಾರದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಸೌಖ್ಯ ಕೊಡುವ ಪ್ರಾರ್ಥನೆ, ಪ್ರತಿ ಗುರುವಾರ ಅದ್ಭುತ ಬಿಡುಗಡೆ ಪ್ರಾರ್ಥನೆ, ಪ್ರತಿ ತಿಂಗಳು 2ನೇ ಶನಿವಾರ ನಡೆಯುವ ಪೂರ್ಣರಾತ್ರಿ ಉಜ್ಜೀವನ ಪ್ರಾರ್ಥನೆ, ಪ್ರತಿ ಕೊನೆಯ ಶನಿವಾರದಂದು ನಡೆಯುವ ಪೌಳಿಯೊಡಕಿನ ಪ್ರಾರ್ಥನೆ, ವರ್ಷಕ್ಕೆ ಒಮ್ಮೆ ನಡೆಯುವ ಬಿಡುಗಡೆ ಶಿಬಿರ, ವ್ಯಾಪಾರ ಮತ್ತು ಉದ್ಯಮ ನಡೆಸುವವರಿಗಾಗಿ ಆಶೀರ್ವಾದ ಉಪವಾಸ ಪ್ರಾರ್ಥನೆ, ಹೊಸ ವರ್ಷ ವಾಗ್ದಾನ ಕೂಟ, ಪ್ರವಾದನ ಉಪವಾಸ ಪ್ರಾರ್ಥನಾ ಶಿಬಿರ, ಉಜ್ಜೀವನ ಮಕ್ಕಳ ಶಿಬಿರ, 24 ಗಂಟೆಗಳು ನಡೆಯುವ ಸ್ತುತಿ ಆರಾಧನೆ ಮತ್ತು 24 ಗಂಟೆಗಳು ದೇಶಕ್ಕಾಗಿ ಪ್ರಾರ್ಥಿಸುವ ಕಾವಲುಗಾರನ ಪ್ರಾರ್ಥನೆ, ಯವನಸ್ಥರ ಕೂಟ ಮತ್ತು ಮಕ್ಕಳ ಕೂಟಗಳಂತ ಅನೇಕ ವಿಧದ ಪ್ರಾರ್ಥನಾ ಕೂಟಗಳು ಕರ್ತನ ಮಹಾ ಕೃಪೆಯಿಂದ ನಡೆಯುತ್ತಾ ಇದೆ. ಇಂದು ನಮ್ಮ ಕಣ್ಣುಗಳ ಮುಂದೆ
ಕರ್ತನು ಮಾಡಿದ ದೊಡ್ಡ ಆಶ್ಚರ್ಯವಾದ ಬೆಳವಣಿಗೆ ಕಾಣುತ್ತಿದೆ. ಆದರೆ ಇದರ ಹಿನ್ನೆಲೆ ಮನೆಯ ಜಗಲಿಯಲ್ಲಿ ಹಾಕಲ್ಪಟ್ಟ ಮೊಣಕಾಲು ಒಬ್ಬ ವ್ಯಕ್ತಿಯ ವಿಧೇಯತೆ ಎಂಬುದು ನಿದರ್ಶನವಾಗಿರುವ ಸತ್ಯ. ವಿಶ್ವದ ಮಧ್ಯ ಭಾಗದಲ್ಲಿದ್ದ ಯೆರೂಸಲೇಮಿನಿಂದ ವಿಶ್ವದ ಅನೇಕ ಭಾಗಗಳಿಗೆ ಚದುರಿ ಹರಡಿದ ಸುವಾರ್ತೆಯು ಈ ಶತಮಾನದಲ್ಲಿ ನಾಲುಮಾವಡಿಯಿಂದ ವಿಶ್ವದ ಎಲ್ಲ ಖಂಡಗಳಿಗೂ ಎಲ್ಲೆಗಳಿಗೂ ಕಡೆಗಾಲದ ಉಜ್ಜೀವನ ಸೇವೆಯನ್ನು ನೆರವೇರಿಸುತ್ತಿದೆ. ನಾವು ಬಾಳುವ ಈ ಕಾಲದಲ್ಲಿ, ಈ ಸಂತತಿಯಲ್ಲಿ ವಿಶ್ವ ಉಜ್ಜೀವನವನ್ನು, ಯೇಸುವಿನ ಎರಡನೇ ಬರೋಣವನ್ನು ನಿಶ್ಚಯವಾಗಿ ಕಾಣೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನಿಂದು ಕೂಡ ನಿಮ್ಮನ್ನು ವಂದಿಸುತ್ತೇನೆ. ನಮ್ಮ ಯೇಸು ಬಿಡಿಸುತ್ತಾನೆ ಸೇವೆಗಳು ಆರಂಭವಾಗಿ 46 ವರ್ಷಗಳು. ದೇವರು ಈ ಸೇವೆಯನ್ನು ಹೇಗೆ ನಡೆಸುತ್ತಾ ಇದ್ದಾರೆ ಎಂಬುದನ್ನು ವಿಡಿಯೋ ಮೂಲಕವಾಗಿ ನಿಮಗೆ ತೋರಿಸುವುದಕ್ಕೆ ದೇವರು ಕೃಪೆ ಕೊಟ್ಟರು. ನನಗೆ ಇದನ್ನು ನೋಡುವಾಗ ಆಶ್ಚರ್ಯ, ಇಷ್ಟು ಕಾರ್ಯಗಳನ್ನು ಕರ್ತನು ನೆರವೇರಿಸಿದ್ದಾನಲ್ಲ ಎಂಬುದಾಗಿ. ಇನ್ನೂ ಅನೇಕ ಕಾರ್ಯಗಳಿದೆ, ಆದರೆ ಟೈಮ್ ಇಲ್ಲದೆ ಇರುವುದರಿಂದ ತೋರಿಸಲು ಆಗುತ್ತಿಲ್ಲ. ಆದರೂ ಇನ್ನೂ ಮಾಡಬೇಕಂತ ಕಾರ್ಯಗಳು ಬಹಳ ಇದೆ. ಇದೊಂದು ಚಿಕ್ಕ ಭಾಗ ಅಷ್ಟೇ. ಆದರೆ ಇನ್ನು ದೊಡ್ಡ ಕಾರ್ಯಗಳನ್ನು ನಾವು ದೇವರಿಗೋಸ್ಕರ ಮಾಡಿ ಮುಗಿಸಬೇಕಾಗಿದೆ. ಹೇಗೆ ಇಷ್ಟು ದೊಡ್ಡದಾಗಿ ಸೇವೆಗಳನ್ನು ಮಾಡಬಹುದು ಎಂಬುದಾಗಿ ಕೆಲವೊಮ್ಮೆ ನನಗೆ ಪ್ರಶ್ನೆಗಳು ಬರುತ್ತವೆ. ಆ ಸಮಯದಲ್ಲಿ ನಾನು ಅರಿತುಕೊಂಡಂತ 3 ಕಾರ್ಯಗಳು ನಿಮಗೂ ಅದನ್ನು ನೆನಪಿಸುವುದಕ್ಕೆ ಬಯಸುತ್ತೇನೆ. ಮೊದಲನೆಯ ಕಾರ್ಯ ಏನೆಂದರೆ, ಎಫೆಸದವರಿಗೆ 3ನೇ ಅಧ್ಯಾಯ 7-8 ವಾಕ್ಯಗಳನ್ನು ನೋಡಿರೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾಗಿ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ದೇವ ಜನರೊಳಗೆ ಅಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ತನ್ನ ಕೃಪೆಯಿಂದ ಈ ಸುವಾರ್ತೆ ಸೇವೆ ನನಗೆ ಅನುಗ್ರಹಿಸಿದ್ದಾರೆ. ಸುವಾರ್ತೆಯನ್ನು ಅನ್ಯ ಜನರಿಗೆ ಸಾರುವ ಹಾಗೆ ಈ ಕೃಪೆ ನನಗೆ ಅನುಗ್ರಹಿಸಲ್ಪಟ್ಟಿತು. ಮೊದಲನೆಯದಾಗಿ ಯೇಸುವಿನ ಕೃಪೆ. ಮೊದಲನೆಯದಾಗಿ ನಾನು ಸೇವಕನಾಗಿ ಇರುವುದು ಕೃಪೆ. ಯೇಸು ಬಿಡಿಸುತ್ತಾನೆ ಸೇವೆ ಇಷ್ಟು ಮಹಿಮೆಯಾಗಿ ನಡೆಯುತ್ತಿರುವುದು ಕೃಪೆ, ಇಷ್ಟು ದೊಡ್ಡದಾಗಿ ನಡೆಯುತ್ತಿರುವುದು ಕೃಪೆ. ಕೃಪೆ ಕೃಪೆ ಎಲ್ಲ ದೇವರ ಕೃಪೆ. ಎರಡನೆಯದಾಗಿ ಈ ಸೇವೆ ಇಷ್ಟು ಮಹಿಮೆಯಾಗಿ ನಡೆಯಲು ಕಾರಣ ನಿಮ್ಮ ಪ್ರಾರ್ಥನೆ. ನಿಮ್ಮ ಪ್ರಾರ್ಥನೆಯ ಬಲವೇ ಈ ಸೇವೆಗೆ ಒಂದು ದೊಡ್ಡ ಬಲವಾಗಿದೆ. ಪೌಲನು ಹೇಳುತ್ತಾನೆ ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯದಲ್ಲಿ, ಫಿಲಿಪ್ಪಿಯವರೇ, ನಾನು ಮೊದಲು ನಿಮ್ಮಲ್ಲಿ ಸುವಾರ್ತೆಯನ್ನು ಸಾರಿ ಮೆಕೆದೋನ್ಯದಿಂದ ಹೊರಟು ಹೋದಾಗ ಕೊಳ್ಳುವ ವಿಷಯದಲ್ಲಿ ನಿಮ್ಮ ಹೊರತು ಬೇರೆ ಯಾವ ಸಭೆಗೂ ನನಗೂ ಸಂಬಂಧವಿರಲಿಲ್ಲವೆಂದು ನೀವು ಬಲ್ಲಿರಿ. ನಾನು ಥೆಸಲೋನಿಕದಲ್ಲಿದ್ದಾಗಲೂ ನೀವು 1-2 ಸಾರಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕೆ ಕೊಟ್ಟು ಕಳುಹಿಸಿದಿರಲ್ಲ. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿಯಾಯಿತು. ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು, ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ನಮ್ಮ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಒಂದು ಸುಂದರವಾದ ವಾಗ್ದಾನದೊಟ್ಟಿಗೆ ಮುಗಿಸುತ್ತಾನೆ. ನೀವೇ ನನಗೆ ಕಾಣಿಕೆ ಕಳುಹಿಸಿ ನನ್ನನ್ನು ಆಧರಿಸಿದಿರಿ, ಸೇವೆಯಲ್ಲಿ ಸಹಾಯವಾಗಿ ಇದ್ದೀರಿ ಎಂಬುದಾಗಿ ವಂದಿಸುತ್ತಿದ್ದಾನೆ. ಆ ರೀತಿಯಾಗಿ ನೀವು ಕಳುಹಿಸಿದ್ದು ಪರಲೋಕದಲ್ಲಿ ನಿಮ್ಮ ಲೆಕ್ಕದಲ್ಲಿ ಸೇರಿಸಲ್ಪಟ್ಟಿದೆ. ಅಂದರೆ ದೇವರ ಸೇವೆಗೆ ನೀವು ಕೊಡುವಂತ ಒಂದೊಂದು ಪೈಸವೂ ಕೂಡ ಪರಲೋಕದ ಬ್ಯಾಂಕ್ನಲ್ಲಿ ನೋಂದಾಯಿಸಲ್ಪಡುತ್ತದೆ. ಇವರಿಂದ, ಈ ಫ್ಯಾಮಿಲಿಯಿಂದ, ಈ ಕುಟುಂಬದಿಂದ ಇಷ್ಟು ಹಣ ದೇವರ ರಾಜ್ಯಕ್ಕಾಗಿ ಕೊಡಲ್ಪಟ್ಟಿದೆ, ಸುವಾರ್ತೆ ಸೇವೆಗಾಗಿ ಕೊಡಲ್ಪಟ್ಟಿದೆ, ಮಿಷನರಿ ಸೇವೆಗಾಗಿ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಅದರ ಲೆಕ್ಕವನ್ನು ಇಡುತ್ತಾರೆ. ಅದರ ಪ್ರಕಾರವೇ ನೀವು ಆಶೀರ್ವದಿಸಲ್ಪಡುತ್ತೀರಿ. ನೀವು ನಿಮ್ಮ ಅವಶ್ಯಕತೆಗಳಿಗಾಗಿ ದೇವರ ಮುಂದೆ ಪ್ರಾರ್ಥಿಸುವಾಗ ನಿಮ್ಮ ಲೆಕ್ಕಗಳನ್ನು ನೋಡುವರು. ನೀವು ದೇವರ ರಾಜ್ಯಕ್ಕಾಗಿ ಇಷ್ಟು ತ್ಯಾಗದಿಂದ ಕೊಟ್ಟಿದ್ದೀರಿ. ದೇವರು ಅದನ್ನು ನೋಡಿ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವರು. ಅದನ್ನೇ ಹೇಳಲಾಗಿದೆ, ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಈ ಸೇವೆಯಲ್ಲಿ ಒಂದು ದೇವರ ಕೃಪೆ, ಎರಡನೆಯದಾಗಿ
ನಿಮ್ಮೆಲ್ಲರ ಪ್ರಾರ್ಥನೆ, ಹಾಗೆ ಮೂರನೆಯದಾಗಿ ನಿಮ್ಮ ತ್ಯಾಗದ ಕಾಣಿಕೆ. ಅದರಿಂದಲೇ ಇಷ್ಟು ಸೇವೆಗಳು ನಡೆಯುತ್ತಾ ಇದೆ. ಈ ಸೇವೆಯಲ್ಲಿ ನಿಮಗೆ ಮುಖ್ಯವಾದ ಪಾಲಿದೆ. ಪರಲೋಕದಲ್ಲಿ ಅದರ ಪ್ರತಿಫಲವನ್ನು ಕಾಣುವಿರಿ. ಈ ಸೇವೆಗಳ ಮೂಲಕ ಸಂಪಾದಿಸುವ ಪ್ರತಿಯೊಂದು ಆತ್ಮವನ್ನು ಕರ್ತನು ನಿಮ್ಮ ಲೆಕ್ಕದಲ್ಲಿ ಬರೆಯುವನು. ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಆದ್ದರಿಂದ ನಾವು ಪಾಲುಗಾರರಾಗಿ ಸೇರಿ ದೇವರ ರಾಜ್ಯವನ್ನು ಕಟ್ಟುತ್ತಾ ಇದ್ದೇವೆ. ಮುಂದುವರೆದು ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾವು ಸೇರಿ ಕಷ್ಟಪಡೋಣ, ದುಡಿಯೋಣ, ಉಜ್ಜೀವನವನ್ನು ಕಾಣೋಣ. ದೇವರ ರಾಜ್ಯವು ಕಟ್ಟಲ್ಪಡಲಿ. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ದೇವರು ನೀಗಿಸುವರು. ಪ್ರಾರ್ಥಿಸೋಣ. ತಂದೆಯೇ, ಈ ಜನರು ತ್ಯಾಗದಿಂದ ಕಳುಹಿಸಿದಂಥ ಕಾಣಿಕೆಗಳು, ಪ್ರಾರ್ಥನೆ, ಈ ಸೇವೆಯನ್ನು ಆಧರಿಸುತ್ತಾ ಇರುವುದನ್ನು ನೀವು ಬಲ್ಲಿರಿ. ಅವರನ್ನು ನಾನು ಆಶೀರ್ವದಿಸಿ ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ಕೊರತೆಗಳು ನೀಗಿ ಹೋಗಲಿ. ಆರ್ಥಿಕವಾಗಿ ಇರುವಂತ ಎಲ್ಲ ಕೊರತೆಗಳು ನೀಗಬೇಕು. ಶರೀರದಲ್ಲಿ ಕಾಣುವಂತ ಎಲ್ಲ ಆರೋಗ್ಯದ ಕೊರತೆಗಳು ನೀಗಿ ಸೌಖ್ಯವೂ ಆರೋಗ್ಯವೂ ಪರಿಪೂರ್ಣವಾಗಿ ಉಂಟಾಗಲಿ. ಕುಟುಂಬದಲ್ಲಿ ಇರುವಂತ ಎಲ್ಲ ಸಮಾಧಾನದ ಕೊರತೆಗಳು ನೀಗಿ ಕುಟುಂಬದಲ್ಲಿ ಪರಿಪೂರ್ಣ ಸಮಾಧಾನ, ಆಶೀರ್ವಾದ ಉಂಟಾಗಲಿ. ವ್ಯಾಪಾರ ವ್ಯವಹಾರಗಳಲ್ಲಿ ಕಾಣಲ್ಪಡುವಂತ ಎಲ್ಲ ನಷ್ಟಗಳು ನೀಗಿ ಇನ್ನು ಲಾಭ, ಸಮೃದ್ಧಿಯೂ ಉಂಟಾಗಲಿ. ಸೇವೆಯಲ್ಲಿ ಕಾಣುವಂತ ಎಲ್ಲ ಕೊರತೆಗಳು ನೀಗಿ ಪೂರ್ಣ ಆಶೀರ್ವಾದ ಸೇವೆಯಲ್ಲಿ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರನ್ನು ಆಶೀರ್ವದಿಸಿ ನಾನು ಪ್ರಾರ್ಥಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಪ್ರತಿಯೊಂದು ಕೊರತೆಗಳು ಕೂಡ ನೀಗಲಿ. ನಿಮ್ಮ ವಾಗ್ದಾನದ ಆಶೀರ್ವಾದ ಅವರಲ್ಲಿ ಉಂಟಾಗಲಿ. ಇಷ್ಟು ವರ್ಷಗಳ ಕಾಲ ಈ ಸೇವೆಗೆ ಆಧಾರವಾಗಿದ್ದು ಮುನ್ನಡೆಸಿದಂತ ದೇವರ ನಿಮ್ಮ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ. ಇನ್ನೂ ಕೃಪೆ ಕೊಡಿ, ಇನ್ನೂ ಕೃಪೆ ಕೊಡಿ ದೇವರೇ. ನಿಮ್ಮ ಬರೋಣದವರೆಗೂ ಈ ಸೇವೆ ನಡೆಯುವುದಕ್ಕೆ ಕೃಪೆ ಕೊಡಿರಿ. ನಿಮ್ಮ ರಾಜ್ಯವನ್ನು ಕಟ್ಟಲು ಕೃಪೆ ಕೊಡಿರಿ. ನಿಮ್ಮನ್ನು ಮಹಿಮೆ ಪಡಿಸಲು ಕೃಪೆ ಕೊಡಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸಲು ಕೃಪೆ ಕೊಡಿರಿ, ಕೃಪೆ ಕೊಡಿರಿ. ಅದಕ್ಕಾಗಿ ನನ್ನನ್ನು, ಈ ಸೇವೆಯನ್ನು ಮತ್ತೊಂದು ಸಾರಿ ಸಮರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದವರೇ, ದೇವರು ನಿಮ್ಮ ಕೊರತೆಗಳನ್ನು ನೀಗಿಸಿ ಪರಿಪೂರ್ಣತೆಯಿಂದ ತುಂಬಿಸುತ್ತಾರೆ. ಅದರ ಆಶೀರ್ವಾದವನ್ನು ಕಾಣುವಿರಿ. ಆಮೇನ್. ಪ್ರಿಯರಾದವರೇ, ಇಂದಿನ ಕಾರ್ಯಕ್ರಮವು ನಿಮಗೆ ಬಹಳ ಪ್ರಯೋಜನವಾಗಿತ್ತೆಂದು ನಾವು ನಂಬುತ್ತೇವೆ. ಏಸು ಬಿಡಿಸುತ್ತಾನೆ ಸೇವೆಗಾಗಿ ನಿರಂತರವಾಗಿ ಪ್ರಾರ್ಥಿಸಿ. ಪ್ರಾರ್ಥಿಸುವ ಎಲ್ಲರನ್ನೂ ದೇವರು ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, contact Jesus Redeems Ministries, Nallumavadi, Tuticorin District, 628211. Our phone number 04435454545. Email info@jesusredeems.org. Our website www.jesusredeems.com. God bless you.